MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೈತಿಕತೆ ಇದ್ರೆ ಸಿಎಂ ಮೊದಲು ರಾಜೀನಾಮೆ ಕೊಡಬೇಕು. ಹೀಗಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಮೊದಲು ಡಿಸಿಎಂ ಡಿಕೆಶಿ ಮೇಲೆ ಕ್ರಮ ಕೈಗೊಳ್ಳಬೇಕು. ತಕ್ಷಣ ಡಿಸಿಎಂ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಕೆಲ ವೀರರನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದಾರೆ. ಏರ್ಪೋರ್ಟ್ಗೆ ಹೋಗಿ ಕಪ್ಗೆ ಮುತ್ತಿಟ್ಟು ಬಂದ್ರು. ಯಾವ ಅಧಿಕಾರಿ ಕಪ್ಗೆ ಮುತ್ತಿಟ್ಟು ಬಾ ಅಂದ್ರು? ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರು ಇದ್ದಾರ, ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ. ಅವ್ರನ್ನ ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ, ಒಬ್ಬರು ಸ್ವಯಮೇವ ಮೃಗೇಂದ್ರ ತಾವು ಗುಲ್ಬರ್ಗಾದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಎಂದೂ ಇಲ್ಲಿ ವಿಷಯ ಏನು ಮಾತಾಡೋದೇ ಇಲ್ಲ. ಅವರು ದೇಶದ ಪ್ರಧಾನಮಂತ್ರಿ, ಇಂಟರ್ನ್ಯಾಷನಲ್ಲು, ಟ್ರಂಪ್ ಏನಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿಯಾಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ತರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು, ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ಇಲ್ಲಿ ನಿಮ್ಮ ಮುಂದೆ ಭಾಷಣ ಹೊಡಿತಾರೆ. ಮತ್ತು ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಿಮ್ಮನ್ನ ದಬಾಯಿಸ್ತಾರೆ. ಮತ್ತು ಇವರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋರು ಇವರು. ಹಾಗಾಗಿ ಇವರಲ್ಲಿದ್ದಾರೆ. ಇವರು ಯಾರಂತ ನಿಮಗೂ ಗೊತ್ತಾಗ್ಯದ. ನಾನು ಹೇಳಿ ಹೆಸರು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುವಂಥ ಅಷ್ಟು ಮಟ್ಟಿಗೆ ಅವರು ಲೋ ಲೆವೆಲ್ದಾಗ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರು ಇದ್ದಾರ, ಸಿದ್ದರಾಮಯ್ಯನವರು ಬಿಟ್ಟಿರ್ತಾರೆ. ಅವ್ರನ್ನ ಈಗ ಉಪಮುಖ್ಯಮಂತ್ರಿ ಏನು ಕೊಟ್ಟರೆ, ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನಂತ. ಅವ ಯಾವ ಅಧಿಕಾರಿ ಹೇಳಪ್ಪ ನಿನಗೆ, ಇದಕ್ಕೆ ಹೋಗಿ ಹೇಳಿ, ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಧಿಕಾರಿ ಹೆಸರು ಹೇಳ್ರಲ್ಲ. ನಾವು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ. ಅಂದರೆ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ. ಬೇಗಾನಾ ಶಾದಿ ಮೇ ದಿವಾನಾ ಅಬ್ದುಲ್ಲಾ ಅಂಥೇಳಿ ನಮ್ಮ ಡಿ.ಕೆ. ಅಬ್ದುಲ್ಲಾ ದಿವಾನಾ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನಾ ಅಂಥೇಳಿ ಒಂದು ಉರ್ದುದಾಗ ಗಾದಿ ಮಾತದ. ಹಂಗೆ ಅಬ್ದುಲ್ಲಾ ದಿವಾನಾ ಅಬ್ದುಲ್ಲಾ ಆದ್ರೆ ಇವರು. ಮತ್ತು ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ. ನಮ್ದು ಈಗೂ ಆಗ್ರಹ ಅದ, ಸರ್ಕಾರನ ರಾಜೀನಾಮೆ ಕೊಡಬೇಕು. ಇಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು. ಹಿ ಹ್ಯಾಸ್ ಟು ರಿಸೈನ್. ಈ ಕಾಲ್ ತುಳಿತ ನಿಮ್ಮ ಮೂರ್ಖತನದಿಂದ ಆಗಿರೋದು. ಹೀಗಂತ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆದದ್ದು ಆಕಸ್ಮಿಕ ಘಟನೆ. ಈಗ ಇವರು ಬೌದ್ಧಿಕ ದಿವಾಳಿತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಗೃಹ ಮಂತ್ರಿಗಳಿಗೆ ಪೊಲೀಸರು ಮಾಹಿತಿ ನೀಡ್ತಾರೆ. ಕಮಿಷನರ್ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು. ದಪ್ಪ ಚರ್ಮದವರಿಗೆ ಮುಜುಗರ ಆಗೋದೇ ಇಲ್ಲ, ಕಾಂಗ್ರೆಸ್ನವರಿಗೆ ಮರ್ಯಾದೆ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಅವ್ರು ಕೇಳಿದ ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು. ಅದು ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:00 ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ ಪೊಲೀಸರು ಭಾಳ ದಣಿವಾದದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:30 DCP ಅವ್ರಿಗೆ ಮೆಸೇಜ್ ಕೊಟ್ಟನ ಇಲ್ಲಿ ತಯಾರಿ ಶುರುವಾಗಿದೆ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು?
ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬೇಡ ಇವ್ರಿಗೊಂದು ಸ್ವಲ್ಪ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುದೇ ಇಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.